ಹಾಯ್, ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಬಿರಿಯಾನಿ ಮಾಡೋರಿಗೆಲ್ಲ ಒಂದು ಒಳ್ಳೆ ಬಿರಿಯಾನಿ ಮಸಾಲ ಪೌಡರ್ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 2 ಸ್ಪೂನ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಬಿರಿಯಾನಿ. ಇದನ್ನು ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಒಂದು 5ರಿಂದ 6 ಚಕ್ಕೆ, ಒಂದು 2 ಸ್ಪೂನಷ್ಟು ಲವಂಗ, ಈ ಒಂದಷ್ಟು ಸ್ಟಾರು, ಆಮೇಲೆ ಒಂದು 4 ಮರಾಠಿ ಮೊಗ್ಗು, ಒಂದು 5 ಪಲಾವ್ ಎಲೆ, ಆಮೇಲೆ ಇದು ಒಂದು ಚುಕ್ಕು ಪೀಸು ಜಾಯ್ಕಾಯಿ, ಆಮೇಲೆ ಒಂದು 4 ಸ್ಪೂನಷ್ಟು ಧನಿಯಾ, ಆಮೇಲೆ ಜಾಪತ್ರೆ ಒಂದು ಪೀಸಷ್ಟು, ಒಂದು 5ರಿಂದ 6 ಯಾಲಕ್ಕಿ ಪೌಡರು, ಒಂದೂವರೆ ಸ್ಪೂನು ಜೀರಾ, ಒಂದೂವರೆ ಸ್ಪೂನು ಸೋಂಪು. ಇದಿಷ್ಟೂ ಒಂದು ಬಾಣಲಿಲಿ ಸ್ವಲ್ಪ ಹುರ್ಕೊಳ್ಳೋಣ. ಒಂದು ಬಾಣಲಿ ಇಟ್ಬಿಟ್ಟು ಹುರ್ಕೊಳ್ಳೋಣ. ಆಮೇಲೆ ಇದನ್ನ ಹೊರಗಡೆಯಿಂದ ಬಿರಿಯಾನಿ ಪೌಡರ್ನ ತೊಗೊಂಡು ಬಂದು ಮಾಡ್ತಾರೆ. ಅದು ಹೆಲ್ದಿಯಾಗಿ ಎಷ್ಟಿರುತ್ತೆ ಅನ್ನೋದೇ ಗೊತ್ತಿರಲ್ಲ, ಏನೇನೋ ಪೌಡರ್ನ ಹಾಕಿ ಮಾಡಿರ್ತಾರೆ. ಇದು ಮನೇಲೇ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಇದೊಂದು ಒಳ್ಳೆ ಬಿರಿಯಾನಿ ಮಸಾಲ, ತುಂಬ ಟೇಸ್ಟಿಯಾಗಿರುತ್ತೆ. ಕಮ್ಮಿ ಉರಿ ಮಾಡಿಕೊಂಡು ಹುರ್ಕೊಳ್ಳೋಣ. ಒಂದೇ ಒಂದು ಸತಿ ಈ ಥರ ಮಾಡಿ ಟ್ರೈ ಮಾಡಿ. ನಿಮ್ಮ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಆಮೇಲೆ ಮೊಟ್ಟೆ ಬಿರಿಯಾನಿ, ಆಮೇಲೆ ಯಾವ್ದಾರ ಚಿಕನ್ನು ಮಟನ್ದು ಯಾವ್ದಾರ ಫ್ರೈ, ಕುರ್ಮಾ ಈ ಥರ ಮಾಡೋದಾದ್ರೆ ಎಲ್ಲದಕ್ಕೂ ಇದನ್ನ ಹಾಕೋಬೋದು ಪೌಡರು. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ಬೇಕಾದ್ರೆ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸೊ ನಮ್ಮನೇಲಿ ವಾರಕ್ಕೊಂದ್ಸತಿ ಮೊಟ್ಟೆ ಬಿರಿಯಾನಿ ಮಾಡ್ತಾನೆ ಇರ್ತೀನಲ್ಲ, ಜಲ್ದಿ ಖಾಲಿ ಆಗೋಗುತ್ತೆ ಪೌಡರ್ ಇದು. ಸೊ ನಾನು ಕಮ್ಮಿ ಪ್ರಮಾಣದಲ್ಲಿ ಮಾಡ್ಕೋತಾ ಇರೋದು ಈ ಸತಿ ನಿಮ್ಗೆಲ್ಲ ತೋರಿಸೋಣ ಅಂತ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಸೊ ಸಣ್ಣ ಉರಿಲಿ ಈ ಥರ ಗಮ್ಮನವ್ರಿಗೂ ಹುರ್ಕೊಂಡು ತರಿಯಾಗಿ ಒಂದ್ಸತಿ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ. ತರಿಯಾಗಿ ರುಬ್ಕೊಂಬಿಟ್ಟು ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ ಮಾತ್ರ ನೋಡಿ ತರಿಯಾಗಿ ಒಂದ್ಸತಿ ರುಬ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಇಲ್ಲ ಒಟ್ಟಿಗೆ ಹಾಕೊಳ್ಳೋದಾದ್ರು ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಒಂಚೂರು ಫ್ರೈ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ನಾನೇನು ಫ್ರೈ ಮಾಡ್ಕೊಂಡಿಲ್ಲ, ಹಂಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಅವತ್ತು ನಾನು ಇದು ಮಾಡಬೇಕಾಗಿತ್ತು, ಬೂನಾ ಚಿಕನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇದನ್ನು ಜಲ್ದಿ ಒಂದು ಸ್ವಲ್ಪ ಪ್ರಮಾಣ ಮಾಡ್ಕೊಂಡಿದ್ದೆ ಪೌಡರು, ಅರ್ಜೆಂಟಾಗಿ ಬೇಕಾಗಿತ್ತು ಅಂತ. ಸೊ ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ನೀವು ಬೇಕಾದ್ರೆ ಇನ್ನೂ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಬ್ಯಾಡಗಿ ಮೆಣಸಿನ್ಕಾಯಿ, ಇಲ್ಲಾಂದರೆ ಇಷ್ಟೇ ಸಾಕು. ಸೊ ರುಚಿಕರವಾದ ಬಿರಿಯಾನಿ ಮಸಾಲ ರೆಡಿಯಾಗಿದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ